ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ವಾಕಿಂಗ್, ಹೌದು, ಸಮಯ ಸಿಕ್ಕಾಗ ಮಾಡುವ ಸುಲಭದ ವ್ಯಾಯಾಮ ಅಂತ ನಾವು ಅಂದ್ಕೊಂಡಿದ್ದೀವಲ್ವಾ? ಆದ್ರೆ ಖಂಡಿತ ಹಾಗಿಲ್ಲ. ಇದು ನಮ್ಮ ದೇಹವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಪವರ್ಫುಲ್ ಜೈವಿಕ ಸಂಕೇತ. ಬನ್ನಿ, ಇವತ್ತು ಈ ವಾಕಿಂಗ್ ಅಥವಾ ನಡಿಗೆಯ ಹಿಂದಿರುವ ಆಸಕ್ತಿದಾಯಕ ವಿಜ್ಞಾನವನ್ನು ಅರ್ಥಮಾಡ್ಕೊಳ್ಳೋಣ ಮತ್ತು ಇದೊಂದು ಕೇವಲ ಐಚ್ಛಿಕ ಚಟುವಟಿಕೆ ಅನ್ನೋ ತಪ್ಪು ಕಲ್ಪನೆಯನ್ನು ದೂರ ಮಾಡೋಣ. ಸರಿ, ಹಾಗಾದ್ರೆ ಈ ದಿನ ನಾವು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ನಡಿಗೆಯ ಜೀವಶಾಸ್ತ್ರ, ಆಮೇಲೆ ಮೆದುಳು ಮತ್ತು ಮನಸ್ಸಿನ ಮೇಲಾಗುವ ಪರಿಣಾಮ, ಚಯಾಪಚಯ ಅಂದ್ರೆ ಮೆಟಬಾಲಿಸಂ, ಮತ್ತು ಜೀವಕೋಶದ ಶಕ್ತಿ, ದೈಹಿಕ ಆರೋಗ್ಯ ಮತ್ತು ದೀರ್ಘಾಯುಷ್ಯ, ಆಮೇಲೆ ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆಯ ಶಕ್ತಿ, ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನು ಬೆಂಬಲಿಸುವ ಬಗ್ಗೆ. ಬನ್ನಿ ಶುರು ಮಾಡೋಣ. ಮೊದಲನೇ ಭಾಗ, ನಡಿಗೆಯ ಜೀವಶಾಸ್ತ್ರ ಅಥವಾ ಬಯಾಲಜಿ ಆಫ್ ವಾಕಿಂಗ್. ನೋಡಿ, ಒಂದು ಅದ್ಭುತವಾದ ಮಾತಿದೆ. ನಡಿಗೆ ಅನ್ನೋದು ದುರ್ಬಲ ವ್ಯಾಯಾಮವಲ್ಲ, ಇದೊಂದು ಮೂಲಭೂತ ಚಲನೆ ಅಂತ. ನಾವು ಪ್ರತಿದಿನ ನಡೆಯೋದ್ರಿಂದ ಅದು ನಮ್ಮ ಮೆದುಳಿನ ಕಾರ್ಯನಿರ್ವಹಣೆಯನ್ನ, ನಮ್ಮ ಸ್ಟ್ರೆಸ್ ಲೆವೆಲ್ನ, ಹಾಗೇನೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಶಕ್ತಿಯನ್ನ ಸದ್ದಿಲ್ಲದೆ ಬದಲಾಯಿಸುತ್ತೆ. ಇದು ಅಕ್ಷರಶಃ ನಮ್ಮ ದೇಹದ ಒಳಗೆ ನಡೆಯೋ ಒಂದು ಮೌನ ಕ್ರಾಂತಿ ಅಂತಾನೆ ಹೇಳ್ಬಹುದು. ಬಹಳಷ್ಟು ಜನ ದಿನ ವಾಕಿಂಗ್ ಮಾಡ್ತಾರೆ, ಆದ್ರೆ ಅವರಿಗೆ ಅಷ್ಟೇನೂ ಪ್ರಯೋಜನ ಆಗಿರಲ್ಲ. ಯಾಗೊತ್ತಾ? ಅವರ ದೇಹ ಆ ನಡಿಗೆಯನ್ನು ಕೇವಲ ಒಂದು ಹಿನ್ನೆಲೆಯ ಶಬ್ದ ಅಂದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತರಹ ಪರಿಗಣಿಸ್ತಿರ್ತೆ. ಆದ್ರೆ ನಾವು ವಾಕಿಂಗ್ ಅನ್ನ ಒಂದು ಜೈವಿಕ ಸಂಕೇತವಾಗಿ, ಅಂದ್ರೆ ನಮ್ಮ ದೇಹ ಹೇಗ್ ಬದುಕಬೇಕು, ಹೇಗೆ ಹೊಂದಿಕೊಳ್ಬೇಕು ಅಂತ ನೀಡುವ ಸೂಚನೆಯಾಗಿ ಬದಲಾಯಿಸಿದಾಗ ಮಾತ್ರ ನಿಜವಾದ ಮ್ಯಾಜಿಕ್ ಶುರುವಾಗೋದು. ಸರಿಯಾದ ರೀತಿಯ ನಡಿಗೆ ನಮ್ಮ ದೇಹಕ್ಕೆ ನೀಡೋ ಒಂದು ಸ್ಪಷ್ಟವಾದ ಕಮಾಂಡ್ ಇದ್ದಾಗೆ. ಮುಂದಿನ ಭಾಗ, ಮೆದುಳು ಮತ್ತು ಮನಸ್ಸು, ನಮ್ಮ ಬ್ರೈನ್ ಮೇಲೆ ವಾಕಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ವಯಸ್ಸಾದಂತೆ ನಮ್ಮ ಮೆದುಳಿನ ಹಿಪ್ಪೋಕ್ಯಾಂಪಸ್ ಅನ್ನೋ ಭಾಗ ನೈಸರ್ಗಿಕವಾಗಿ ಕುಗ್ಗುತ್ತಾ ಹೋಗುತ್ತೆ. ಇದರಿಂದಲೇ ನೆನ್ಪಿನ ಶಕ್ತಿ ಕಡಿಮೆ ಆಗೋದು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳಿ. ವಿಜ್ಞಾನಿಗಳು ವಾರಕ್ಕೆ 3 ಬಾರಿ 40 ನಿಮಿಷಗಳ ಕಾಲ ವಾಕ್ ಮಾಡಿದ ಕೆಲವು ವಯಸ್ಕರ ಮೆದುಳನ್ನ 1 ವರ್ಷದ ನಂತರ ಪರೀಕ್ಷೆ ಮಾಡ್ತಾರೆ. ರಿಸಲ್ಟ್ ಏನಾಗಿತ್ತು ಗೊತ್ತಾ? ಅವರ ಹಿಪ್ಪೋಕ್ಯಾಂಪಸ್ ಕುಗ್ಗುವ ಬದಲು ಹೊಸ ಅಂಗಾಂಶಗಳನ್ನು ಬೆಳೆಸ್ಕೊಂಡು ಗಾತ್ರದಲ್ಲಿ ದೊಡ್ಡದಾಗಿತ್ತು. ಅಂದ್ರೆ ನಡೆಗೆ ನಮ್ಮ ಮೆದುಳಿಗೆ ವಯಸ್ಸಾಗುವ ಪ್ರಕ್ರಿಯೆಯನ್ನ ಅಕ್ಷರಶಃ ರಿವರ್ಸ್ ಮಾಡುತ್ತೆ. ಎಂಥ ಅದ್ಭುತ ಅಲ್ವಾ? ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ, ನಾವು ನಡೆದಾಗ ಮೆದುಳಿಗೆ ರಕ್ತ ಸಂಚಾರ ಹೆಚ್ಚಾಗತ್ತೆ. ಆಗ BDNF ಅನ್ನೋ ಒಂದು ವಿಶೇಷವಾದ ಪ್ರೋಟೀನ್ ಬಿಡುಗಡೆಯಾಗುತ್ತೆ. ಇದನ್ನ ಮೆದುಳಿನ ರಸಗೊಬ್ಬರ ಅಂತಾನೆ ಕರೀತಾರೆ. ದಿನ ವಾಕ್ ಮಾಡೋರು ತುಂಬಾ ಸ್ಪಷ್ಟವಾಗಿ ಯೋಚನೆ ಮಾಡ್ತಾರೆ, ಅವರ ಮೆಮೊರಿ ಚೆನ್ನಾಗಿರುತ್ತೆ, ಫೋಕಸ್ ಕೂಡ ಹೈ ಲೆವೆಲ್ನಲ್ಲಿರುತ್ತೆ. ಅಂದ್ರೆ ಅದಕ್ಕೆ ಇದೇ ಪ್ರಮುಖ ಕಾರಣ. ಇದು ಸುಮ್ಮನೆ ಕಾಕತಾಳೀಯ ಅಲ್ಲ, ಪಕ್ಕಾ ಸೈನ್ಸ್. ಇನ್ನೊಂದು ವಿಚಾರ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಒಂದು ಅಧ್ಯಯನದ ಪ್ರಕಾರ ನಡಿಗೆ ನಮ್ಮ ಕ್ರಿಯೇಟಿವಿಟಿಯನ್ನು ಅಂದ್ರೆ ಸೃಜನಶೀಲತೆಯನ್ನು ಬರೋಬ್ಬರಿ 60% ಹೆಚ್ಚಿಸುತ್ತಂತೆ. ನಾವು ನಡೆಯುವಾಗ ಇಡುವ ಪ್ರತಿಯೊಂದು ಹೆಜ್ಜೆಯೂ ರಕ್ತವನ್ನ ಹೃದಯದಿಂದ ಮೆದುಳಿನ ಕಡೆಗೆ ತಳ್ಳುವ ಪಂಪ್ನಂತೆ ಕೆಲಸ ಮಾಡುತ್ತೆ. ಇದರಿಂದ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆಕ್ಟಿವೇಟ್ ಆಗಿ ಹೊಸ ಹೊಸ ಐಡಿಯಾಗಳು, ಸಮಸ್ಯೆಗಳಿಗೆ ಪರಿಹಾರಗಳು ತಾನಾಗಿಯೇ ಹೊಳೆಯಲು ಶುರುವಾಗುತ್ತೆ. ಇಂದಿನ ಫಾಸ್ಟ್ ಲೈಫ್ ಸ್ಟೈಲ್ನಲ್ಲಿ ನಾವೆಲ್ಲರೂ ವಿಪರೀತ ಸ್ಟ್ರೆಸ್ನಲ್ಲಿರ್ತೀವಿ. ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಸದಾ ಹೆಚ್ಚಾಗೇ ಇರುತ್ತೆ. ಆದ್ರೆ ನಾವು ನಡೆಯುವಾಗ ಆಗುವ ಆ ಎಡ ಬಲ ಚಲನೆ ಇದೆಯಲ್ವಾ, ಅದು ನಮ್ಮ ಮೆದುಳಿಗೆ ಎಲ್ಲವೂ ಸೇಫ್ ಆಗಿದೆ ಅನ್ನೋ ಸಿಗ್ನಲ್ ಕೊಡುತ್ತೆ. ಇದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ರಿಲ್ಯಾಕ್ಸ್ ಮಾಡಿ ದೇಹದ ಆ ನಿರಂತರ ಸ್ಟ್ರೆಸ್ ಅಲಾರಂನ್ನು ಕಂಪ್ಲೀಟ್ ಆಗಿ ಆಫ್ ಮಾಡುತ್ತೆ. ಸುಲಭವಾಗಿ ಹೇಳಬೇಕಂದ್ರೆ, ಮಾನಸಿಕ ಒತ್ತಡವನ್ನು ಹೋಗಲಾಡಿಸಲು ಇದೊಂದು ಅದ್ಭುತವಾದ ನೈಸರ್ಗಿಕ ಮದ್ದು. ಸರಿ, ಈಗ 3ನೇ ಭಾಗಕ್ಕೆ ಬರೋಣ. ಚಯಾಪಚಯ ಅಂದ್ರೆ ಮೆಟಬಾಲಿಸಂ ಹಾಗೂ ಜೀವಕೋಶದ ಶಕ್ತಿ. ಊಟ ಮಾಡಿದ್ಮೇಲೆ ಕೇವಲ 10 ನಿಮಿಷ ವಾಕ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ನಿಮ್ಗೊತ್ತಾ? ನಾವು ನಡೆದಾಗ ನಮ್ಮ ಸ್ನಾಯುಗಳು ಸಂಕುಚಿತಗೊಂಡು ರಕ್ತದಲ್ಲಿರುವ ಗ್ಲೂಕೋಸ್ ಅನ್ನು ಎನರ್ಜಿಗಾಗಿ ನೇರವಾಗಿ ಹೀರ್ಕೊಳ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ದೇಹಕ್ಕೆ ಹೆಚ್ಚು ಇನ್ಸುಲಿನ್ ಬೇಕಾಗೋದೇ ಇಲ್ಲ, ಹಾಗೇನೆ ಬ್ಲಡ್ ಶುಗರ್ ಲೆವೆಲ್ ದಿಢೀರ್ನೆ ಏರಿಕೆಯಾಗೋದು ಕೂಡ ತಪ್ಪುತ್ತೆ. ಮಧ್ಯಾಹ್ನ ಊಟ ಆದ್ಮೇಲೆ ಒಂಥರ ವಿಪರೀತ ಸುಸ್ತು, ನಿದ್ದೆ ಬರುತ್ತಲ್ವಾ, ಆ ಎನರ್ಜಿ ಕ್ರ್ಯಾಶನ್ನ ಇದು ಪರ್ಫೆಕ್ಟಾಗಿ ತಡೆಯುತ್ತೆ. ಮತ್ತೆ ಇದು ಜೀವಕೋಶಗಳ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸುತ್ತೆ. ನಡಿಗೆ ನಮ್ಮ ದೇಹದಲ್ಲಿ ಹೊಸ ಮತ್ತು ಆರೋಗ್ಯಕರ ಮೈಟೋಕಾಂಡ್ರಿಯಾಗಳ ಸೃಷ್ಟಿಗೆ ಕಾರಣವಾಗುತ್ತೆ. ಇವು ನಮ್ಮ ದೇಹದ ಪವರ್ ಫ್ಯಾಕ್ಟರಿಗಳಿದ್ದಾಗೆ.
ಕಾಫಿ ಟೀ ಅಂತ ಕೃತ್ರಿಕ ಶಕ್ತಿ ಮೇಲೆ ಡಿಪೆಂಡ್ ಆಗೋದ್ರ ಬದಲು ನಮ್ಮ ದೇಹ ತಾನಾಗಿಯೇ ಶಾಂತವಾಗಿ ನೈಸರ್ಗಿಕವಾದ ಎನರ್ಜಿ ಪ್ರೊಡ್ಯೂಸ್ ಮಾಡೋದನ್ನ ಈ ನಡಿಗೆಯೇ ಕಲಿಸ್ಕೊಡುತ್ತೆ. ಈಗ 4ನೆಯ ಭಾಗ, ದೈಹಿಕ ಆರೋಗ್ಯ ಮತ್ತು ದೀರ್ಘಾಯುಷ್ಯ. ನಡಿಗೆ ಒಂದೇ ಸಮಯದಲ್ಲಿ ನಮ್ಮ ದೇಹದ ಬೇರೆ ಬೇರೆ ಸಿಸ್ಟಮ್ಗಳನ್ನು ಹೇಗೆ ಕಾಪಾಡುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ನೋಡಿ, ಇದು ನಮ್ಮ ಕೀಲುಗಳಿಗೆ ಯಾವುದೇ ಸ್ಟ್ರೆಸ್ ಕೊಡದೆ ಹೃದಯದ ಬಡಿತ ಮತ್ತು ರಕ್ತ ಪರಿಚಲನೆಯನ್ನು ಸ್ಟ್ರಾಂಗ್ ಮಾಡುತ್ತೆ, ಕೀಲುಗಳ ಬಿಗಿತವನ್ನು ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸ್ಮೂತ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಬಾಡಿ ಪೋಶ್ಚರ್ ಅಂದ್ರೆ ದೇಹದ ಭಂಗಿಯನ್ನು ಕೂಡ ಸರಿಪಡಿಸುತ್ತೆ. ವಯಸ್ಸಾದಂತೆ ನಮ್ಮ ದೇಹದ ಬೇರೆ ಬೇರೆ ವ್ಯವಸ್ಥೆಗಳು ವೀಕ್ ಆಗೋದನ್ನ, ಒಂದಕ್ಕೊಂದು ಕನೆಕ್ಷನ್ ತಪ್ಪೋದನ್ನ ಒಟ್ಟಾರೆಯಾಗಿ ತಡೆಯುವ ಶಕ್ತಿ ವಾಕಿಂಗಿದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ವಾಕಿಂಗ್ ಕೇವಲ ನಮ್ಮ ಆಯಸ್ಸನ್ನು ಅಂದ್ರೆ ಜೀವಿತಾವಧಿಯನ್ನು ಮಾತ್ರ ಹೆಚ್ಚಿಸುವುದಿಲ್ಲ, ಅದರ ಜೊತೆಗೆ ನಮ್ಮ ಹೆಲ್ತ್ ಸ್ಪ್ಯಾನ್ ಅಂದ್ರೆ ಆರೋಗ್ಯದ ಅವಧಿಯನ್ನು ಕೂಡ ಹೆಚ್ಚಿಸುತ್ತೆ. ಅಂದ್ರೆ ವಯಸ್ಸಾದ್ರೂ ಯಾರ ಮೇಲೂ ಡಿಪೆಂಡ್ ಆಗದೆ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿ ಸ್ವತಂತ್ರವಾಗಿ ಬದುಕುವ ಶಕ್ತಿ ಕೊಡುತ್ತೆ. ನಮ್ಮ ಕಾಲುಗಳ ಶಕ್ತಿ, ಬಾಡಿ ಬ್ಯಾಲೆನ್ಸ್, ಮೆದುಳಿನ ನರಗಳ ಕನೆಕ್ಷನ್ ಇವೆಲ್ಲವನ್ನೂ ಆಕ್ಟಿವ್ ಆಗಿ ಇಟ್ಟು ಬದುಕುವ ಪ್ರತಿ ವರ್ಷಕ್ಕೂ ಒಂದು ಹೊಸ ಚೈತನ್ಯವನ್ನು ತುಂಬುತ್ತೆ ಈ ವಾಕಿಂಗ್. ಬನ್ನಿ ಈಗ 5ನೇ ಭಾಗ, ಸ್ಥಿರತೆಯ ಶಕ್ತಿ ಅಂದ್ರೆ ಪವರ್ ಆಫ್ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡೋಣ. ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ವ್ಯಾಯಾಮದ ತೀವ್ರತೆಗಿಂತ ಅದನ್ನ ಎಷ್ಟು ರೆಗ್ಯುಲರ್ ಆಗಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ವಾರಕ್ಕೊಮ್ಮೆ ಜಿಮ್ಮಿಗೆ ಹೋಗಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಉಳಿದ 6 ದಿನ ಸುಮ್ನೆ ಕೂರೋಟ್ಗಿಂತ ವಾರದಲ್ಲಿ 5 ದಿನ ಕೇವಲ 15 ನಿಮಿಷಗಳ ಕಾಲ ತಪ್ಪದೆ ವಾಕ್ ಮಾಡಿದ್ರೆ ಸಾಕು, ಅದು ನಮ್ಮ ದೇಹದ ಮೇಲೆ ಅಗಾಧವಾದ ಪಾಸಿಟಿವ್ ಬದಲಾವಣೆ ತರುತ್ತೆ. ನೋಡಲು ಸಿಂಪಲ್ ಅನಿಸಿದ್ರೂ ಈ ರೆಗ್ಯುಲರ್ ಸಿಗ್ನಲ್ ನಮ್ಮ ದೇಹವನ್ನು ಬಹಳ ಫಾಸ್ಟ್ ಆಗಿ ಮರುರೂಪಿಸುತ್ತೆ. ಕೊನೆಯದಾಗಿ 6ನೇ ಭಾಗ, ಈ ಕಾರ್ಯಕ್ರಮವನ್ನು ಬೆಂಬಲಿಸುವ ಬಗ್ಗೆ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ಈ ಕಂಟೆಂಟ್ ಮತ್ತಷ್ಟು ಜನರನ್ನು ತಲುಪಲು ಆಲ್ಗೋರಿದಮ್ಗೆ ಸಹಾಯ ಆಗುತ್ತೆ. ಹಾಗೇನೇ ನಿಮ್ಮ ಫ್ರೆಂಡ್ಸ್ ಜೊತೆ, ವಾಕಿಂಗ್ ಪಾರ್ಟ್ನರ್ಸ್ ಜೊತೆ ಇದನ್ನ ಖಂಡಿತ ಶೇರ್ ಮಾಡಿ. ಯಾವುದೇ ಬಿಲ್ಡಪ್, ಉತ್ಪ್ರೇಕ್ಷೆ ಇಲ್ಲದೆ ಪಕ್ಕಾ ಸೈನ್ಸ್ ಆಧಾರಿತವಾದ ಇಂತಹುದೇ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅಂತಿಮವಾಗಿ ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ. ಇವತ್ತಿನ ನಿಮ್ಮ ವಾಕಿಂಗ್ ಪ್ಲಾನ್ ಏನು? 10 ನಿಮಿಷನ, 20 ನಿಮಿಷನ ಅಥವಾ 30 ನಿಮಿಷನ? ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟಾರ್ಗೆಟ್ ಏನು ಅಂತ ಖಂಡಿತ ಬರೀರಿ. ಯಾಕಂದ್ರೆ ಬರೆದು ಕಮಿಟ್ ಆದಾಗ ಅದನ್ ಮಾಡೋ ಚಾನ್ಸಸ್ ಜಾಸ್ತಿ ಇರತ್ತೆ. ಆ ಮಹತ್ವದ ಜೈವಿಕ ಸಂಕೇತವನ್ನು ನಿಮ್ಮ ದೇಹಕ್ಕೆ ಈಗಲೇ ಕೊಡೋಕ್ ಶುರು ಮಾಡಿ. ಮತ್ತೆ ಸಿಗೋಣ. ಅಂತಿಮವಾಗಿ ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ. ಇವತ್ತಿನ ನಿಮ್ಮ ವಾಕಿಂಗ್ ಪ್ಲಾನ್ ಏನು? 10 ನಿಮಿಷನ, 20 ನಿಮಿಷನ ಅಥವಾ 30 ನಿಮಿಷನ? ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟಾರ್ಗೆಟ್ ಏನು ಅಂತ ಖಂಡಿತ ಬರೀರಿ. ಯಾಕಂದ್ರೆ ಬರೆದು ಕಮಿಟ್ ಆದಾಗ ಅದನ್ ಮಾಡೋ ಚಾನ್ಸಸ್ ಜಾಸ್ತಿ ಇರತ್ತೆ. ಆ ಮಹತ್ವದ ಜೈವಿಕ ಸಂಕೇತವನ್ನು ನಿಮ್ಮ ದೇಹಕ್ಕೆ ಈಗಲೇ ಕೊಡೋಕ್ ಶುರು ಮಾಡಿ. ಮತ್ತೆ ಸಿಗೋಣ.